ಈಗ ಈ ಒಂದು ಅಂತರ ಏನಿದೆ ಇದು ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಇವಾಗ ನಾವು ಹೇಳ್ತೀವಿ ಇವತ್ತಿದ್ಯಲ್ಲ 543 ಅದಕ್ಕೆ ಬಿಲ್ ತರ್ಲಿ, ಡಿಲಿಮಿಟೇಷನ್ ಬೇರೆ ಮಾಡಿ, ವಿಮೆನ್ ರಿಸರ್ವೇಶನ್ ಬೇರೆ ಮಾಡಿ, ಅನ್ಕಂಡೀಷನಲಿ ಎಲ್ಲ ಆಪೋಸಿಷನ್ ಅವರು ಮಾಡ್ತಾರೆ. ಹೌದಾ, ವೋಟ್ ಹಾಕ್ತಾರೆ, ಪರ ಪಾಸ್ ಆಗ್ಬಿಡುತ್ತೆ. ಹೆಣ್ಮಕ್ಳು ಬಗ್ಗೆ ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಇದನ್ ಮಾಡ್ತೀರಾ, ಡಿಲಿಮಿಟೇಷನ್ ಡಿಸ್ಕಸ್ ಮಾಡಿ. ಅದು ಬೇಡವಾ, ನಿಮ್ಗೆ ಇದು ತರ್ಲೇಬೇಕಾ? ತರೋ ಅವಶ್ಯಕತೆ ಇಲ್ಲ ಮೇಡಮ್, ನಿಮ್ಗೂ ಗೊತ್ತು. ಆದ್ರೂ ಅವ್ರು ತರ್ತಿರೋದೇನೆ ಇದು ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಎಲೆಕ್ಷನ್ ಟೈಮ್ ಅಲ್ಲಿ. ಆದ್ರೂ ಸೋನಿಯಾ ಗಾಂಧಿ ಅವ್ರು ಏನ್ ಹೇಳಿದ್ರು, ಈ ಒಂದು ಎಲೆಕ್ಷನ್ ಮುಗಿಲಿ, 29 ಏಪ್ರಿಲ್ಗೆ ಏನು ವೆಸ್ಟ್ ಬೆಂಗಾಲ್ ಅಲ್ಲಿ ಮುಗಿಯುತ್ತೆ, ನಂತರ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡೋಣ, ಎಲ್ಲರಿಗೂ ಒಪ್ಪಿಗೆ ಇರುವಂತದ್ದು. ಯಾಕಂದ್ರೆ ಇದು ಇಡೀ ದೇಶವನ್ನ ಅಫೆಕ್ಟ್ ಮಾಡುವಂತದ್ದು, ಅರ್ಧ ಜನಸಂಖ್ಯೆಯನ್ನ ಅಫೆಕ್ಟ್ ಮಾಡುವಂತದ್ದು. ನೀವು ನಿದ್ರೆಯಲ್ಲಿ ಯಾವ್ದೋ ಒಂದು ಕಂಡು ಮೇಲ್ ಎದ್ದು ಬಂದ್ಬಿಟ್ಟು ಅವತ್ತಿನ ಡಿಸೈಡ್ ಮಾಡೋದಲ್ಲ. ಆಸ್ ಸಿಂಪಲ್ ಆಸ್ ದಟ್. ಇವತ್ತು 543 ಪಾಸ್ ಮಾಡ್ತೀರಾ, ಯಾವ ಡಿಸ್ಕಷನ್ ಬೇಡ, ಇನ್ನು ಅರ್ಧ ಗಂಟೆಗೆ ಎಲ್ಲರೂ ಸೈನ್ ಆಗ್ತಾರೆ. ಸರಿ, ನಿಮಗೆ ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದ್ರೆ ಅದನ್ನ ಮಾಡಿ. ಯಾಕೆ ಲಿಂಕ್ ಮಾಡ್ತಿದ್ರ ಡಿಲಿಮಿಟೇಷನ್ ಜೊತೆ? ಅದು ಬೇರೆ ಡಿಸ್ಕಷನ್ ನಡೀಲಿ, ಅದು ವರ್ಷಗಟ್ಲೆ ನಡ್ಕೊಳ್ಳಿ, ಹೆಣ್ಮಕ್ಳು ಯಾಕೆ ಕಾಯ್ಬೇಕು ಅದಕ್ಕೆ? ಕರೆಕ್ಟ್. ಇದೇ ಪ್ರಶ್ನೆ ಅವರು 2024ಕ್ಕೆ ಇಂಪ್ಲಿಮೆಂಟ್ ಮಾಡಬಹುದು. ಇದೇ ಪ್ರಶ್ನೆಯನ್ನ ಕೆ.ಸಿ. ವೇಣುಗೋಪಾಲ್ ಅವರು ಸಂಸತ್ನಲ್ಲೂ ಕೂಡ ಕೇಳಿದ್ರು. ರವಿಕುಮಾರ್ ಸರ್ಗೆ ಆ ಪ್ರಶ್ನೆಯನ್ನ ವರ್ಗಾವಣೆ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ಸ್ಕ್ರೀನ್ ನ ಕೆಳಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಾವು ಜನಾಭಿಪ್ರಾಯದ ಜೊತೆಯಲ್ಲಿ ಒಂದು ಆನ್ಲೈನ್ ಪೋಲಿಂಗ್ ಅನ್ನ ಕೂಡ ಮಾಡ್ತಾ ಇದ್ದೀವಿ. ಡಿಜಿಟಲ್ ಮೂಲಕ ನೀವು ಇದನ್ನ ವೋಟ್ ಮಾಡಬಹುದು. ಬೇಸಿಕ್ ಇವತ್ತು ಪ್ರಶ್ನೆ ಕೇಳಲಾಗಿರೋದು, ನಾವು ಈ ಚರ್ಚೆಯಲ್ಲೂ ಕೂಡ ಒಳಗೊಂಡಿದ್ದೇವೆ, ಕ್ಷೇತ್ರ ಪುನರ್ ವಿಂಗಡಣೆಯಿಂದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗತ್ತಾ? ನಿಮ್ಮ ಅಭಿಪ್ರಾಯವನ್ನ ಹೌದು ಇಲ್ಲ ಅಥವಾ ಗೊತ್ತಿಲ್ಲ ಅಂತ ಹೇಳಿ ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ನೀವು ತಿಳಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಪರ್ಸೆಂಟೇಜ್ ಯಾವ ಉತ್ತರಕ್ಕೆ ಲಭ್ಯವಾಗಿದೆ ಅನ್ನೋದನ್ನ ನಾವು ಗಮನಿಸೋಣ. ನಮ್ಮ ವೀಕ್ಷಕರ ಕಡೆಯಿಂದ ಅಭಿಪ್ರಾಯಗಳು ಬರ್ತಾ ಇದೆ. ಒಂದು ಟ್ವೀಟ್ ಮೂಲಕ ನಮಗೆ ಅಭಿಪ್ರಾಯ ಲಭ್ಯವಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಅದನ್ನು ಕ್ವಿಕ್ ಆಗಿ ನಾವು ಸ್ಕ್ರೀನ್ ಮೇಲೆ ಗಮನಿಸಬಹುದಾ ಅಂತ ಹೇಳಿ ರವಿಕುಮಾರ್ ಸರ್ಗೆ ಹೋಗೋಕ್ ಮುಂಚೆ ಟ್ವೀಟ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಬಹುಶಃ ಸಂತೋಷ್ ಅನ್ನೋರು ಮಾಡಿರುವ ಟ್ವೀಟ್ ಇದು. ರಾಜ್ಯಕ್ಕೆ ಇಲ್ಲಿವರೆಗೂ ಅನ್ಯಾಯ ಆಗ್ತಲೇ ಇದೆ, ಉದ್ಧಾರ ಆಗೋದು ಜನರಲ್ಲ, ರಾಜಕಾರಣಿಗಳು. ರವಿಕುಮಾರ್ ಸರ್, ಸಂತೋಷ್ ಅವರು ಮಾಡಿರುವ ಟ್ವೀಟ್ ಅನ್ನ ಸೇರಿಸ್ಕೊಂಡು ನೀವು ಉತ್ತರ ಕೊಡಬೇಕು. ನೀವು ಹೇಳ್ತಾ ಇದ್ರಿ ರಾಜ್ಯಕ್ಕೆ ಅನ್ಯಾಯ ಇಲ್ಲ, ದಕ್ಷಿಣದ ರಾಜ್ಯಕ್ಕೆ ಅನ್ಯಾಯ ಇಲ್ಲ ಅಂತ ಹೇಳಿ. ಜನರು ಕೂಡ ಇದೇ ಹೇಳ್ತಿದ್ದಾರೆ, ಹೌದು ದಕ್ಷಿಣಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ರವಿಕುಮಾರ್ ಸರ್ ನೋಡಿ, ಇವರು ದಕ್ಷಿಣ ರಾಜ್ಯಗಳಿಗೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ಬಿಡುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಸುಮ್ಮನೆ ಬೇಸ್ಲೆಸ್ ಆಗಿ ಆರೋಪವನ್ನ ಮಾಡ್ತಾ ಇದ್ದಾರೆ, ಆರ್ಗ್ಯುಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಈಗ ಗೋವಾದಲ್ಲಿ 2 ಸೀಟ್ ಇದೆ MP, ಎಷ್ಟು ಹೆಚ್ಚಾಗತ್ತೆ? 50% ಅಂದ್ರೆ 1 ಸೀಟು. ಅದೇ ತರ 39 ಸೀಟು ತಮಿಳ್ನಾಡಲ್ಲಿದೆ. ನಾವು ಅದ್ರಾಗ ಅದರ 50% ಅನ್ನೇ ಹೆಚ್ಚು ಮಾಡ್ತಾ ಇದ್ದೀವಿ. ಅಂದ್ರೆ 15 ಒಂದು 19 ಸೀಟ್ ಅನ್ನ ಹೆಚ್ಚು ಮಾಡ್ತಾ ಇದ್ದೀವಿ. ತಮಿಳ್ನಾಡಿಗೆ ಏನ್ ಕಡಿಮೆ ಆಗತ್ತೆ? ಕರ್ನಾಟಕಕ್ಕೆ ಎಷ್ಟು ಹೆಚ್ಚಾಗ್ತಾ ಇದೆ? 50%. ತಮಿಳ್ನಾಡು ನೋಡಿ, ದೊಡ್ಡ ರಾಜ್ಯ. ಉತ್ತರ ಪ್ರದೇಶಕ್ಕೆ ಕರ್ನಾಟಕನ ಯಾರು ಹೋಲಿಕೆ ಮಾಡ್ತಾರ? ಡೆಲ್ಲಿಗೆ ಕರ್ನಾಟಕ ನಾವು ಸುಮ್ನಿರಕ್ಕಾಗತ್ತಾ? ನಾನು ಮುಗಿಸೋ ತನಕ ಇರಿ, ನೀವು ಆಮೇಲೆ ಆರ್ಗ್ಯುಮೆಂಟ್ ಮಾಡಿ. ನಾವು ಸುಮ್ನಿರಕ್ಕಾಗತ್ತಾ? ಅವರು ಜಾಸ್ತಿ ಸೀಟ್ ತಗೋತಾ ಇದ್ರೆ ನಾವು ಸುಮ್ನಿರಕ್ಕಾಗತ್ತಾ? ನಮ್ ದುಡ್ಡಂತೂ ತಿಂತಾರೆ. ಪವರ್ಫುಲ್ ಆಗ್ಲಿ, ನಾವು ಸುಮ್ನಿರ್ಬೇಕಾ? ಸಾರಿ, ಅವೆಲ್ಲ ನಡೆಯೋದಿಲ್ಲ. ಕರ್ನಾಟಕ ಯಾವುದೇ ರಾಜ್ಯ ಅವರ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ಅರ್ಥ ಅವರಿಗೆ ಆಕ್ಚುಲಿ ನೀವು ಒಳ್ಳೇದ್ ಮಾಡ್ಬೇಕು. ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಿದಂತಹ ರಾಜ್ಯಗಳಿಗೆ ಅನ್ಯಾಯ ಮಾಡ್ತೀರಾ ನೀವು. ಜನಸಂಖ್ಯೆ ಇನ್ಕ್ರೀಸ್ ಮಾಡಿದವರು ಜಾಸ್ತಿ ಜಾತಿ ಕೊಟ್ಟು ಇದು ಅನ್ಯಾಯ. ಭವ್ಯ ಮೇಡಮ್, ಒಂದೇ ನಿಮಿಷ. ಕರೆಕ್ಟ್ ರವಿಕುಮಾರ್ ಸರ್, ಹೆಚ್ಚು ಜನಸಂಖ್ಯೆ ಇದೆ, ಹೆಚ್ಚು ಪ್ರಾತಿನಿಧ್ಯ ಬೇಕು. ರವಿಕುಮಾರ್ ಸರ್, ನಿಮ್ಗೆ ಪ್ರಶ್ನೆ ಕೇಳ್ತಿದ್ದೀನಿ ನಾನು. ಇಲ್ಲ ರವಿಕುಮಾರ್ ಸರ್, ಭವ್ಯ ಅವ್ರದ ಅನುಮಾನವನ್ನು ಒಳಗೊಂಡು ನಾನು ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ. ಕರೆಕ್ಟೇ, ಹೆಚ್ಚು ಜನಸಂಖ್ಯೆ ಇದೆ, ಹೆಚ್ಚು ಕ್ಷೇತ್ರಗಳು ಅವ್ರಿಗೆ ಸಿಗತ್ತೆ ಅಂದ್ರೆ ಈ ವಾದ ಇರೋದೇ ಅದಲ್ವಾ? ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಮಾಡ್ತಾ ಇರೋ ಪುನರ್ ವಿಂಗಡಣೆನೇ ಬೇಡ, ಜನಸಂಖ್ಯೆಯನ್ನು ಕನ್ಸಿಡರ್ ಮಾಡೇ ಇಲ್ವಲ್ಲ. ಈಗಿರೋದು ಜನಸಂಖ್ಯೆ ಜನರನ್ನ ಈ ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ಇಡೀ ದೇಶವನ್ನೇ ತಪ್ಪು ದಾರಿಗೆ ಎಳ್ಕೊಂಡು ಹೋಗ್ತಾ ಇದೆ ಈ ಕಾಂಗ್ರೆಸ್ ಪಾರ್ಟಿ.
ಈಗ ಉದಾಹರಣೆಗೆ ಹೇಳ್ತೀನಿ ನಾನು ಇರೋದೇ ಜನಸಂಖ್ಯೆ ಮೇಲೆ ಸರ್. ಉದಾಹರಣೆ- ಅದ್ರ ಮೇಲೆನೆ ಉದಾಹರಣೆಗೆ 50% ಹೇಳ್ತೀನಿ. ಹಾಕ್ತಿರೋದು ಇಲ್ಲ, ನೀವು. 30 ಸೆಕೆಂಡ್ ಅವ್ರ ಮುಗಿಸ್ಲಿ, ಅವ್ರ voice ಏನೇನೋ ಕೇಳಿಸ್ಕೊಳ್ಳಿ. ಮಾತಾಡ್ತಿದ್ರಲ್ಲ. ರವಿಕುಮಾರ್ ಸರ್ ಭವ್ಯ voice ಅವರೇ, ಕೇಳಿಸ್ಕೊಳ್ಳಿ. ಸ್ವಲ್ಪ ನಾವು ಬುದ್ಧಿವಂತರಲ್ಲ. ರಾಜಕೀಯ ಸ್ವಲ್ಪ ಒಂದ್ ಕೇಳಿ, ನಿಮಿಷ. ಹೇಳೋ ತನಕ ಅಲ್ಲ, ಕೇಳಿ. ಭವ್ಯ ಅವರೇ, ಆಮೇಲೆ ನೀವು ಆರ್ಗ್ಯುಮೆಂಟ್ ಮಾಡಿ. ಭವ್ಯ ಅವರೇ ಒಂದ್ ನಿಮಿಷ. So, ನೀವು let's ಒಬ್ಬರೇ hear ಅಲ್ಲ, you. ಬುದ್ಧಿವಂತರು. Let's hear ಕೇಳಿ. you. ಆಮೇಲೆ ನೀವು ಆರ್ಗ್ಯುಮೆಂಟ್ ಅನ್ನ ಹೇಳಿ. ಕೇಳಿಸ್ಕೊಳ್ಳೋಣ. ಭವ್ಯ ಅವರೇ ಇಬ್ರು ಒಟ್ಟಿಗೆ ಸ್ವಲ್ಪ ಮಾತನಾಡಿದ್ರೆ ಯಾರು ಕೇಳಿಸೋದಿಲ್ಲ ಧ್ವನಿ. 30 ಗೊತ್ತಿದ್ರೆ ಸೆಕೆಂಡ್ ಆಮೇಲೆ ರವಿಕುಮಾರ್ ಸರ್ ಸುಮ್ಮನೆ ಮುಗಿಸ್ಲಿ. ಕೂತ್ಕೊಳ್ಳಿ, ಆಮೇಲೆ ನಿಮ್ಮ ಆರ್ಗ್ಯುಮೆಂಟ್ ರವಿಕುಮಾರ್ ಅನ್ನ ಸರ್ ಹೇಳಿ. 30 ಸೆಕೆಂಡ್ ಮುಗಿಸ್ಲಿ ಸರ್. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಜನಸಂಖ್ಯೆಯನ್ನ ಆಧರಿಸಿ ಇದನ್ನು ಮಾಡ್ತಾನೆ ಇಲ್ವಲ್ಲ. ಈಗ ಕರ್ನಾಟಕ ರಾಜ್ಯದಲ್ಲಿ 28 ಇದ್ರೆ 14 ಹೆಚ್ಚು ಮಾಡ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 80 ಇದ್ರೆ 40 ಹೆಚ್ಚು ಮಾಡ್ತಾ ಇದೆ. ಆಮೇಲೆ ಡೆಲ್ಲಿನಲ್ಲಿ 4 ಇದ್ರೆ 2 ಹೆಚ್ಚು ಮಾಡ್ತಾ ಇದೆ. ಹಂಗಾದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಡೆಲ್ಲಿನಲ್ಲಿ ಯಾಕೆ 2 ಹೆಚ್ಚು ಮಾಡ್ತಾ ಇದೀರಿ? ಯಾಕೆ 40 ಉತ್ತರ ಪ್ರದೇಶದಲ್ಲಿ ಹೆಚ್ಚು ಮಾಡ್ತಾ ಇದೀರಿ? ಮಹಾರಾಷ್ಟ್ರದಲ್ಲಿ 40 ಸೀಟ್ ಇದ್ರೆ 20 ಹೆಚ್ಚು ಮಾಡ್ತಾ ಇದೆ. ತಮಿಳ್ನಾಡಲ್ಲಿ 40 ಸೀಟ್ ಇದ್ರೆ 20 ಹೆಚ್ಚು ಮಾಡ್ತಾ ಇದೆ. ಆಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಸಂಖ್ಯೆಯ ಎಂಪಿಗಳು ಎಷ್ಟಿದೆ ಅದರ 50% ಅನ್ನೇ ಹೆಚ್ಚು ಮಾಡ್ತಾ ಇದೆ. ಇಲ್ಲಿ ಜನಸಂಖ್ಯೆ ಎಲ್ಲಿ ಬಂತು? ಕರೆಕ್ಟ್. ಇದಕ್ಕೆ ಉತ್ತರ ಭವ್ಯ ಅವ್ರು ಕೊಡ್ತಾರೆ ಸರ್. ಭವ್ಯ ಅವ್ರು ಕೊಡ್ತಾರೆ. ಒಂದು- ನೀವು ಒಂದು- ಹೇಳಿದ್ರೆ ಎರಡು- ಎಂಬತ್ತು, ಎಂಬತ್ತನ್ನ 40 ಮಾಡ್ತಿದಾರಲ್ವಾ? ಇನ್ನೊಂದು Okay, ಪಾಯಿಂಟ್ ಹೇಳಿ, ಹೇಳ್ತೇನೆ. ಹೇಳಿ, ಹೇಳಿ. ಈಗ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿ, ಹಲೋ ಹೇಳಿ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ಯಾಕೆ ತರಾತುರಿಯಲ್ಲಿ ಅಂತ ಕೇಳ್ತಾ ಇದ್ದೀರಾ. ತರಾತುರಿ ಎಲ್ಲಿ ಬಂತು? ಎಷ್ಟು ವರ್ಷ ಆಗಿದೆ? ಓಕೆ. ಈಗ ಮಾಡಿದ್ರೆ ಏನ್ ಕಳ್ಕೊಳ್ತೀವಿ? ಒಂದು ಇಲ್ಲ, ಈಗ ಎಲೆಕ್ಷನ್ ಇದೆ, ಎಲೆಕ್ಷನ್ ಬಂದ್ಬಿಟ್ಟಿದೆ, ಅದಕ್ ಮಾಡ್ತೀವಿ. ಈ ದೇಶದಲ್ಲಿ ಯಾವಾಗ ಚುನಾವಣೆಗಳು ನಡೆದಿಲ್ಲ? ಈ ವರ್ಷ ಬೇಡ, ನೆಕ್ಸ್ಟ್ ಇಯರ್ ಮಾಡಿ, ನೆಕ್ಸ್ಟ್ ಇಯರ್ ಬೇಡ, ನೆಕ್ಸ್ಟ್ ಮುಂದಿನ ವರ್ಷ ಮಾಡಿ. ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ ಬಂತು, ಬೈ ಎಲೆಕ್ಷನ್ ಬೇಡ, ಈಗ ಅಪಾಯಿಂಟ್ಮೆಂಟ್ಸ್ ಮಾಡಬೇಡಿ. ಬೈ ಎಲೆಕ್ಷನ್ ಬಂದ್ಬಿಟ್ಟಿದೆ, 56,000 ಅಪಾಯಿಂಟ್ಮೆಂಟ್ ಮಾಡ್ಬೇಕಾಗಿತ್ತು, ಯಾಕೆ ನಿಲ್ಸಿದ್ರಿ? ಕರೆಕ್ಟ್. ತರಾತುರಿ ಯಾಕೆ ಅನ್ನೋದಕ್ಕೆ ಈ ತರ ಉತ್ತರ ಕಂಡ್ಕೊಳ್ಳೋಣ ಸರ್. ಒಂದು ಕ್ವಿಕ್ ಆಗಿ ಎಲ್ಲ ನಾನ್ ಹೇಳ್ತಾ ನಮ್ಮ ಇದ್ದೀನಿ, ವೀಕ್ಷಕರೊಬ್ರು ಮಾಡ್ತಾ ದೂರವಾಣಿ. ಹೋಗಿ ಎಷ್ಟು ವರ್ಷ ಅಂತ ಸುಮ್ನಿದಿರಿ? ಓಕೆ. ಮಹಿಳೆಯರ ಬಿಲ್ ಎಷ್ಟು ವರ್ಷ ದೇವೇಗೌಡರು ಮಂಡಿಸಿದ್ರು? ಮಾತಾಡ್ಬೋದಾ ಮೇಡಮ್? ಇದಕ್ಕೆ ಆಮೇಲೆ ಆನ್ಸರ್ ಆಗ್ಲಿಲ್ಲ. ಕೊಡ್ಬೇಕು ನಾನಿದ್ದಾರೆ. ರಾಜೀವ್ ಗಾಂಧಿ ಅವ್ರ ಅನ್ನಿಸ್ತಿದೆ ತಂದ್ಕೊಂಡು ಬರ್ತಿತ್ತು, ತರಾತುರಿ ಯಾಕೆ ಆಗ್ಲಿಲ್ಲ. ಅನ್ನಿಸ್ತಿದೆ ಅನ್ನೋದಕ್ಕೆ ಜೊತೆಗೆ ಜನಸಂಖ್ಯೆ ಎಲ್ಲಿದೆ ಅನ್ನೋದಕ್ಕೆ ಭವ್ಯ ಅವ್ರ ಹತ್ರ ಉತ್ತರ ಇದೆ. ಈಗ ನೀವ್ ಹೇಳಿದ್ರಿ 80ನ್ನ 120 ಮಾಡ್ತೀವಿ ಉತ್ತರ ಪ್ರದೇಶ, 28ನ್ನ 42 ಮಾಡ್ತೀವಿ. ಈ 80, 28 ಯಾವ ಬೇಸಿಸ್ ಮೇಲೆ ಆಗಿರೋದು? ಜನಸಂಖ್ಯೆ ಅಲ್ವಾ? ಅದರ ಅರ್ಧನು ಜನಸಂಖ್ಯೆ ಇದೆ, ಅರ್ಧ ಮಾಡ್ತಿದ್ದೀರಿ ನೀವು. ಎಲ್ಲರಿಗೂ 20 ಸೀಟ್ ಈಕ್ವಲ್ ಆಗಿ ಕೊಡ್ತಿಲ್ಲ ನೀವು. ಉತ್ತರ ಪ್ರದೇಶಕ್ಕೂ ಮಾಡ್ತಾ ಇದೆ. ಸ್ವಲ್ಪ ಕೇಳಿ, ಸ್ವಲ್ಪ ಶಾಂತವಾಗಿ ಕೇಳಿ. ಕರ್ನಾಟಕಕ್ಕೂ ಮಾಡ್ತಾ ಇದೆ, ಉತ್ತರ ಪ್ರದೇಶಕ್ಕೂ ಮಾಡ್ತಾ ಇದೆ. ಅನ್ಬಿಟ್ರಲ್ಲ ಹೆಂಗೆ? ಮತ್ ಯಾಕೆ ಅವ್ರಿಗೆ 40 ಸಿಗತ್ತೆ, ನಮ್ಗೆ ಯಾಕೆ 14 ಸಿಗುತ್ತೆ? ನಮಗೂ